ಸಮಸ್ತ ಕನ್ನಡ ಜನತೆಗೂ ನನ್ನ ಹೆಸರು ಉತ್ತಮ್ ಅಂತ. ಲಾಸ್ಟ್ 1 ವರ್ಷದಿಂದ ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಫೇಕ್ ಕೇಸ್ ಮೇಲೆ ಫೇಕ್ ಕೇಸು, ನನ್ನನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ನನ್ನ ಪ್ರಾಣಕ್ಕೆ, ಇಲ್ಲ ನನ್ನ ಮಗಳಿಗೆ, ಇಲ್ಲ ನನ್ನ ಹೆಂಡ್ತಿಗೆ, ನಮ್ಮ ಅಮ್ಮಂಗೆ ಯಾರಾದರೂ ಪ್ರಾಣಕ್ಕೆ ಅಪಾಯ ಮಾಡಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ನಿಶಾಂತ್ ರೆಡ್ಡಿ ಮತ್ತು ಸಂದೀಪ್ ರೆಡ್ಡಿ ಹಾಗೂ ಶ್ರೀನಿವಾಸ್ ರೆಡ್ಡಿನೇ ಕಾರಣ. ಇವರೆಲ್ಲ ನನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಮನೆಗೆ ಪವರ್ ತೆಗೆದ್ರು, ಆ ಪವರ್ ಕಂಪ್ಲೇಂಟು ನಾನು ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೂ ನನಗೆ ಯಾರೂ ಏನು ನ್ಯಾಯ ಕೊಡಿಸದೇ ಇರೋ ಕಾರಣ ನಾನು 6ನೇ ತಾರೀಕು ಮೇ ಬೆಳಗ್ಗೆ 10 ಗಂಟೆಯಿಂದ ಅರಬೆತ್ತಲೆಯಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೆಡಾಗ್ರೀನ್ಸಲ್ಲಿ. ನನ್ನನ್ನು ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಾನು ಇವತ್ತವರೆಗೂ ಯಾರಿಗೂ ಏನು ಇದು ಅನ್ಯಾಯ ಮಾಡಿಲ್ಲ. ಆ ಥರ ಏನಾದರೂ ನಾನೇನಾದ್ರು ಅನ್ಯಾಯ ಮಾಡಿದ್ದೀನಿ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಪ್ಲೀಸ್ ಬನ್ನಿ ಮಾತಾಡೋಣ. ಅದನ್ನು ಬಿಟ್ಬಿಟ್ಟು ನಾನು ಅವ್ರ ಹತ್ರ ದುಡ್ಡು ತೊಗೊಂಡೆ, ಇವ್ರ ಹತ್ರ ದುಡ್ಡು ತೊಗೊಂಡೆ, ಯಾರ ಹತ್ರ ದುಡ್ಡು ತೊಗೊಂಡೆ, ಏನು ತೊಗೊಂಡೆ ಎಲ್ಲ ಇದರಲ್ಲೇ ಇರುತ್ತಲ್ಲ ಸರ್. ಬನ್ನಿ ಒಂದು ಮೀಟಿಂಗ್ ಮಾಡೋಣ. ನಾನು ಇವತ್ತಿಗೂ ಹೇಳೋದು, ನನಗೆ ನ್ಯಾಯ ಕೊಡಿಸಿ, ನನ್ನ ಪ್ರಾಣಕ್ಕೆ ಅಪಾಯ ಇದೆ, ಕಾಪಾಡಿ, ಇಷ್ಟೇ ನಾನು ಕೇಳ್ಕೊಳೋದು. ಯಾರ್ಯಾರು ಏನೇನು ಹಗರಣ ಮಾಡಿದ್ದಾರೆ, ಯಾರ್ಯಾರು ಏನೇನಿದೆ, ಹೆಂಗೆ ಎಲ್ಲೆಲ್ಲಿ ಏನೇನು ಮಿಸ್ಸಿಂಗ್ ಆಗಿದೆ, ಯಾರು ಅಪ್ರೂವಲ್ ಕೊಟ್ಟರು, ಇದಕ್ಕೆಲ್ಲ ಮೇ 6ನೇ ತಾರೀಕು ಎಲ್ಲ ಬನ್ನಿ. ಬುಧವಾರ ನಿಮ್ಮನ್ನು ನಾನು ಕೈ ಹಿಡಿದು ಕೇಳ್ಕೊತಾ ಇದ್ದೀನಿ. ಕನ್ನಡಿಗನೇ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲೇ, ತುಮಕೂರಲ್ಲೇ ಹುಟ್ಟಿದ್ದು, ಇದರಲ್ಲೇ ನೋಡಿದ್ದು. ನನ್ನನ್ನೆಲ್ಲ ನಾರ್ತ್ ಇಂಡಿಯಾ ಅಂದ್ಬಿಟ್ಟು ಒಂದು ಸೈಬರ್ ಪೊಲೀಸ್ ಸ್ಟೇಷನ್ ಸುಮ್ಮನೆ ಒಂದು ಕೇಸ್ ಹಾಕೋದು, ಆ ಕೇಸು ಏನೂ ತೊಗೊಳ್ಲಿಲ್ಲ. ಆಮೇಲೆ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ನನಗೆ ಯಾವುದಕ್ಕೂ ಇಲ್ಲ, 1 ವರ್ಷ ಆಗೋಯ್ತು. ನಮ್ಮ ಮನೆಗೆ ಪವರ್ ಇಲ್ಲ, ಆ ಪವರ್ಗೂ ಕಂಪ್ಲೇಂಟ್ ಕೊಟ್ಟೆ, ಬೆಸ್ಕಾಮಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್, ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಹ್ಯೂಮನ್ ರೈಟ್ಸಿಗೆ ಕಂಪ್ಲೇಂಟ್ ಕೊಟ್ಟೆ. ಆದರೂ ನನಗೇನೂ ನ್ಯಾಯ ಸಿಗದೇ ಇರೋದ ಕಾರಣ ನಾನು ಅರೆಬೆತ್ತಲೆ ಪ್ರತಿಭಟನೆಯನ್ನು ಮೇ 6ನೇ ತಾರೀಕು ಮೆಡಾಗ್ರೀನ್ಸ್ ಮುಂದೆ ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ನನ್ನನ್ನು ಕಾಪಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇಂತಿ ಉತ್ತಮ್ ಕುಮಾರ್ ನಾಯ್ಡು, ಬೆಂಗಳೂರಲ್ಲೇ ಹುಟ್ಟಿರೋದು, VVT ಪಾಲಿಟೆಕ್ನಿಕಲ್ಲೇ ಡಿಪ್ಲೊಮಾ ಮಾಡಿದ್ದು, ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಮಹಾಲಕ್ಷ್ಮಿ ಲೇಔಟಲ್ಲೇ ನಾನು 10th ಮುಗಿಸಿದ್ದು, PS ಯೂನಿವರ್ಸಿಟಿಲೇ ನಾನು ಇಂಜಿನಿಯರಿಂಗ್ ಮಾಡಿದ್ದು. ನಾನು ಕನ್ನಡ ಓದೋಕ್ಕೂ ಬರುತ್ತೆ, ಕನ್ನಡ ಮಾತಾಡೋಕ್ಕೂ ಬರುತ್ತೆ. ದಯವಿಟ್ಟು ನಾನು ಯಾರೂ ನಾರ್ತ್ ಇಂಡಿಯಾದವನಲ್ಲ, ನನ್ನ ಕನ್ನಡಿಗನು. ನನ್ನನ್ನು ಪ್ಲೀಸ್ ಕಾಪಾಡಿ. ಈ ಥರ 1 ವರ್ಷ ಓದಿರೋ ಇಲ್ಲೇ ಕರ್ನಾಟಕದಲ್ಲಿ ಓದಿರೋರಿಗೆ ನನಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಪ್ಲೀಸ್ ನಾನು ನಿಮ್ಮನ್ನು ಕೈ ಮುಗಿದು ಕನ್ನಡ ಜನತೆಯನ್ನು ಕೇಳ್ಕೊತಾ ಇದ್ದೀನಿ. ನನಗೆ ಒಂದು 12 ವರ್ಷ ಫಾಲೋವರ್ಸ್ ಇದ್ದಾರೆ. ನನ್ನ ಕಂಪ್ನಿ ಹೆಸರು ಬಂದು RCB ರಿಯಾಲ್ಟಿ. ನಾನು ಗೋಬ್ರಿಕ್ ಕನ್ಸ್ಟ್ರಕ್ಷನ್ ಅನ್ನೋ ಇನ್ನೊಂದು ಕಂಪ್ನಿನೂ ನಾನು ನಡೆಸ್ತಾ ಇದ್ದೀನಿ. ನಾನು 2 ಕಂಪ್ನಿ ನಡೆಸ್ತಾ ಇದ್ದೀನಿ. ನನಗೆ ತುಂಬ ಚಿತ್ರಹಿಂಸೆ ಕೊಟ್ಟು ನನ್ನನ್ನು ಸಾಯಿಸೋದಕ್ಕೂ ನೋಡ್ತಾ ಇದ್ದಾರೆ. ಪ್ಲೀಸ್ ನಾನು ಕರ್ನಾಟಕದಲ್ಲೇ ನಾನು ಬೆಳೆದು ತೋರಿಸ್ತೀನಿ. ನಮ್ಮಂಥ ಪ್ರತಿಭೆಗಳನ್ನ ಬೆಳೆಸೋದಕ್ಕೆ ಕನ್ನಡ ಜನತೆ ನನಗೆ ಹಾರೈಸ್ತಾರೆ ಅಂತ ಗೊತ್ತು. ಆದರೂ ಇಂಥ ಜನ, ನಿಶಾಂತ್ ರೆಡ್ಡಿ ಅನ್ನೋರು ಮಹಾವೀರ್ ಗ್ರೂಪಲ್ಲಿ ಅವರು ಇವಾಗ ಮ್ಯಾನೇಜಿಂಗ್ ಡೈರೆಕ್ಟರು, ಅವರು ನನ್ನನ್ನು ಸಾಯಿಸೋದಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ. ಅವರು ನಮ್ಮ ಮನೆಗೆ ಪವರ್ ಕಟ್ ಮಾಡಿದ್ದಾರೆ. ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ನಾನು ಓಡಾಡ್ತಾನೆ ಇದ್ದೀನಿ. ಎಷ್ಟು RTI ಅಪ್ಲಿಕೇಶನ್ ಹಾಕಿದ್ದೀನಿ, ಏನೇನು ಮಾಡಿದ್ದೀನಿ ಎಲ್ಲ ನಿಮಗೆ ಗೊತ್ತು. ಪ್ಲೀಸ್ ನನ್ನನ್ನು ಕಾಪಾಡಿ. ನೀವೆಲ್ಲ ನನ್ನ ಕೈ ಹಿಡಿತೀರ ಅಂತ ಗೊತ್ತು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.